ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೋಸ್ ಪ್ಲಾಂಟ್ನ ಸಮ್ಮರಲ್ಲಿ ಯಾವ ರೀತಿ ಉಳಿಸ್ಕೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ರೋಸ್ ಪ್ಲಾಂಟ್ ಒಂದು ಸಮ್ಮರ್ ಪ್ಲಾಂಟ್ ಆದ್ರೂ ತುಂಬ ಟೆಂಪ್ರೇಚರ್ ಮತ್ತು ತುಂಬ ಹೀಟನ್ನು ಟಾಲರೇಟ್ ಮಾಡಲ್ಲ. 40 ಡಿಗ್ರಿಗಿಂತ ಜಾಸ್ತಿ ಟೆಂಪ್ರೇಚರ್ ಹೋದಾಗ ಈ ಗಿಡ ಕೂಡ ಸ್ಟ್ರೆಸ್ ಆಗುತ್ತೆ. ಅಕ್ಟೋಬರಿಂದ ಮಾರ್ಚ್ವರೆಗೆ ತುಂಬ ಚೆನ್ನಾಗಿ ಹೂ ಬರ್ತಾ ಇರುತ್ತೆ. ಯಾವಾಗ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗ್ತಾ ಬರುತ್ತೆ ಆವಾಗ ಹೂವಿನ ಕ್ವಾಲಿಟಿ ಕೂಡ ಹಾಳಾಗ್ತಾ ಬರುತ್ತೆ. ಈ ಯೆಲ್ಲೋ ಕಲರ್ ರೋಸ್ನ ನೀವು ಬೇರೆ ವಿಡಿಯೋಸಲ್ಲೆಲ್ಲ ನೋಡಿರ್ಬೋದು, ತುಂಬ ಚೆನ್ನಾಗಿ ಅರಳ್ತಾ ಇತ್ತು. ಇವಾಗ ಇದ್ರ ಶೇಪ್ ಕೂಡ ಹಾಳಾಗಿದೆ, ಹೂ ಕೂಡ ತುಂಬ ಚೆನ್ನಾಗಿ ಬಂದಿಲ್ಲ. ಅದೇ ರೀತಿ ಎಲ್ಲ ಪಾಟ್ಗಳಲ್ಲೂ ಹೂವಿನ ಸೈಜು ತುಂಬ ಚಿಕ್ಕದಾಗಿದೆ, ಹೂ ಕೂಡ ನೋಡೋಕ್ಕೆ ಚೆನ್ನಾಗಿಲ್ಲ. ಇದೆಲ್ಲ ತುಂಬ ಹೀಟ್ ಮತ್ತು ಟೆಂಪ್ರೇಚರಿಂದ ಆಗಿರೋ ಅಂಥದ್ದು. ಇವಾಗ ನಾವೇನು ಮಾಡಬೇಕು, ಹೂವಿಗಿಂತ ನಾವು ಗಿಡನ ಉಳಿಸ್ಕೊಳ್ಳೋಕ್ಕೆ ನೋಡಬೇಕು. ಅರಳು ಹೋಗಿರೋ ಹೂವನ್ನ ಹಾಗೆ ಯಾವ ಹೂಗಳು ಚೆನ್ನಾಗಿ ಬಂದಿಲ್ಲ ಆ ಹೂವನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗಿಬೇಕು. ಹೂವಿದ್ದಾಗ ಕಟ್ ಮಾಡೋಕ್ಕೆ ಬೇಜಾರಾಗುತ್ತೆ, ಆದರೆ ಮುಂದೆ ಪ್ಲಾಂಟ್ ಚೆನ್ನಾಗಿರಬೇಕು ಅಂತಂದರೆ ಹೂವನ್ನ ಕಟ್ ಮಾಡಿ ತೆಗಿಲೇಬೇಕು. ಕಟ್ ಮಾಡಬೇಕಾದ್ರೆ ಬರೀ ಹೂವನ್ನ ಮಾತ್ರ ಕಟ್ ಮಾಡೋದಲ್ಲ, ಅದರಲ್ಲಿ ಗೆಣ್ಣು ಎಲ್ಲಿದೆ ನೋಡಿಕೊಂಡು ಅದರಿಂದ ಸ್ವಲ್ಪ ಮೇಲ್ಗಡೆಗೆ ಕಟ್ ಮಾಡಬೇಕು. ಹೂವನ್ನ ಮಾತ್ರ ಕಟ್ ಮಾಡಿಬಿಟ್ಟು ತೆಗಿಬೇಕು. ಬೇರೆ ಕಟ್ಟಿಂಗ್ ಮಾಡೋದಾಗಲಿ ಪ್ರೂನಿಂಗ್ ಮಾಡೋದಾಗಲಿ ಈ ಟೈಮಲ್ಲಿ ಮಾಡಬಾರ್ದು. ಆದರೆ ಎಲೆಗಳೆಲ್ಲ ಎಲ್ಲೋ ಆಗಿದ್ರೆ ಅಥವಾ ಗಿಡಕ್ಕೆ ರೋಗ ಏನಾದರೂ ಬಂದಿದ್ದರೆ ಆವಾಗ ಕಟ್ ಮಾಡಿಬಿಟ್ಟು ತೆಗಿಬಹುದು. ಸಾಧ್ಯವಾದರೆ ಈ ರೋಸ್ ಪ್ಲ್ಯಾಂಟ್ಸ್ನೆಲ್ಲ ಆದಷ್ಟು ನೆರಳಿರೋ ಕಡೆ ತೆಗೆದಿಡಬೇಕು ಅಥವಾ ಶೇಡ್ ನೆಟ್ ಕೆಳಗಡೆ ಇಟ್ಕೋಬೇಕು. ಎಷ್ಟೇ ನೆರಳಿದ್ರೂ ಕೂಡ ಹೊರಗಡೆ ಟೆಂಪ್ರೇಚರೇ ತುಂಬ ಜಾಸ್ತಿ ಇರೋದ್ರಿಂದ ಈ ಗಿಡಕ್ಕೆ ಮಿಸ್ಟಿಂಗ್ ಮಾಡಲೇಬೇಕಾಗತ್ತೆ. ನಾನು ಇಟ್ಟಿರೋ ಕಡೆ ಬೆಳಗ್ಗಿನ ಬಿಸಿಲು ಬರಲ್ಲ, ಮಧ್ಯಾಹ್ನ 12 ಗಂಟೆಯಿಂದ ಬಿಸಿಲು ಬರುತ್ತೆ. ಎಷ್ಟೇ ನೆರಳಿದ್ರೂ ಹೊರಗಡೆ ಟೆಂಪ್ರೇಚರೇ ತುಂಬ ಜಾಸ್ತಿ ಇರೋದ್ರಿಂದ ಎಲ್ಲ ಪಾಟ್ಗಳನ್ನೂ ಆದಷ್ಟು ಒಟ್ಟಿಗೆ ಇಡಬೇಕು. ಹಾಗೆ ಗಿಡದ ಮೇಲೆ ಸ್ವಲ್ಪ ಮಿಸ್ಟಿಂಗ್ ಮಾಡಬೇಕಾಗತ್ತೆ. ಸಮ್ಮರಲ್ಲಿ ಮಾತ್ರ ಈ ರೀತಿ ಗಿಡದ ಮೇಲೆ ನೀರು ಬೀಳೋ ಹಾಗಿರಬೇಕು. ಬೇರೆ ಯಾವುದೇ ಸೀಸನಲ್ಲಿ ಗಿಡದ ಮೇಲೆ ನೀರು ಬೀಳಬಾರ್ದು. ಇದರಿಂದ ಗಿಡಕ್ಕೆ ಫಂಗಸ್ ಆಗುತ್ತೆ. ಇದನ್ನು ನಾನು ಎಲ್ಲ ರೋಸ್ ವಿಡಿಯೋದಲ್ಲೂ ಹೇಳಿದ್ದೀನಿ ಕೂಡ. ಸಮ್ಮರಲ್ಲಿ ಡೈಲಿ ನೀರು ಹಾಕಬೇಕು. ನೀರು ಕಡಿಮೆ ಆದರೆ ಗಿಡದ ಗ್ರೋತ್ ಕಡಿಮೆ ಆಗುತ್ತೆ. ಮಧ್ಯಾಹ್ನ ಟೈಮ್ ಅಥವಾ ಸಂಜೆ ತುಂಬ ಹೀಟ್ ಇರಬೇಕಾದ್ರೆ ನೀರು ಕೊಡಬಾರ್ದು. 5:30ಯಿಂದ 6 ಗಂಟೆ ಮೇಲೆ ನೀರು ಕೊಡಬೇಕು. ಟೆಂಪ್ರೇಚರ್ ತುಂಬ ಜಾಸ್ತಿ ಇರೋವಂಥ ಪ್ಲೇಸ್ಗಳಲ್ಲಿ ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ನೀರು ಕೊಡಬೇಕಾಗತ್ತೆ. ಇವಾಗ ಟ್ಯಾಪ್ಗಳು ಕೂಡ ತುಂಬ ಬಿಸಿಯಾಗಿ ಅದರಲ್ಲಿ ಬಿಸಿ ನೀರು ಬರ್ತಾ ಇರುತ್ತೆ. ಈ ಬಿಸಿ ನೀರನ್ನು ಗಿಡಗಳಿಗೆ ಹಾಕಬಾರ್ದು. ಪೈಪ್ ಕೂಡ ತುಂಬ ಬಿಸಿಯಾಗಿ ಪೈಪಲ್ಲಿ ಕೂಡ ಬಿಸಿ ನೀರು ಬರ್ತಾ ಇರುತ್ತೆ. ಹಾಗಾಗಿ ನೀರನ್ನು ತುಂಬಿಸಿಟ್ಬಿಟ್ಟು ಅದು ತಣ್ಣಗಾದ್ಮೇಲೆ ಹಾಕಬೇಕು. ನೀರನ್ನು ಈ ರೀತಿ ಪೈಪಲ್ಲಿ ಬೇಕಾದರೂ ಹಾಕ್ಬೋದು ಅಥವಾ ಸ್ಪ್ರೇ ಕೂಡ ಮಾಡ್ಬೋದು. ಇದರಿಂದ ಗಿಡದ ಮೇಲಿರೋ ಧೂಳೆಲ್ಲ ಕ್ಲೀನ್ ಆಗುತ್ತೆ, ಟೆಂಪ್ರೇಚರ್ ಕೂಡ ಕಡಿಮೆ ಆಗುತ್ತೆ. ಬೆಳಗ್ಗೆ ಈ ರೀತಿ ಪೈಪಲ್ಲಿ ನೀರು ಹಾಕೋದ್ಕಿಂತ ಸಂಜೆ ಟೈಮಲ್ಲಿ ನೀವು ಈ ರೀತಿ ಮಿಸ್ಟಿಂಗ್ ಮಾಡಿದರೆ ರಾತ್ರಿ ಎಲ್ಲ ಕೂಲ್ ಆಗಿರುತ್ತೆ, ಟೆಂಪ್ರೇಚರು ಕಡಿಮೆ ಆಗುತ್ತೆ. ಈ ಗಿಡದಲ್ಲಿ ಒಂದೇ ಸಲ ತುಂಬ ಹೂ ಬಂದಿತ್ತು. ಈ ಹೂವನ್ನ ಮಾತ್ರ ಕಟ್ ಮಾಡ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಈ ಟೈಮಲ್ಲಿ ರೋಸ್ ಪ್ಲ್ಯಾಂಟ್ಸಿಗೆ ಯಾವುದೇ ರೀತಿ ಕಟ್ಟಿಂಗ್ ಮಾಡಬಾರ್ದು. ಡೆಡ್ ಸ್ಟೆಮ್ಸ್ ಏನಾದರೂ ಇದ್ದರೆ ಮಾತ್ರ ಕಟ್ ಮಾಡಿಬಿಟ್ಟು ತೆಗಿಬೇಕು. ಸಮ್ಮರ್ ಶುರುವಾಗೋ ಮೊದಲು ಫೆಬ್ರವರಿ ಅಥವಾ ಮಾರ್ಚಲ್ಲಿ ಕಟ್ಟಿಂಗ್ ಮಾಡಬೇಕು. ಮಳೆಗಾಲ ಶುರುವಾಗೋಕ್ಕೆ ಮುಂಚೆ ಜೂನ್ ತಿಂಗಳಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು. ಹೂವನ್ನ ಕಟ್ ಮಾಡೋ ಮೊದಲು ಅಥವಾ ಪ್ರೂನಿಂಗ್ ಮಾಡೋ ಮೊದಲು ಸೀಸರ್ಸ್ನ ಯಾವಾಗಲೂ ಕ್ಲೀನ್ ಇಟ್ಕೊಂಡಿರಬೇಕು. ಸೊ ಫ್ರೆಂಡ್ಸ್, ಇದಿಷ್ಟೇ ಸಮ್ಮರಲ್ಲಿ ರೋಸ್ ಪ್ಲ್ಯಾಂಟ್ ಬಗ್ಗೆ ಕೇರ್ ತೊಗೋಬೇಕಾಗಿರೋದು. ಇವಾಗ ಯಾವುದೇ ಡ್ರೈ ಇರೋ ಅಂಥದ್ದು ಅಥವಾ ಸಾಲಿಡ್ ಇರೋ ಅಂಥ ಫರ್ಟಿಲೈಸರ್ನ ಹಾಕಬಾರ್ದು. ಲಿಕ್ವಿಡ್ ಟಾನಿಕ್ಗಳನ್ನ ನೀವು ಯಾವ್ದು ಬೇಕಾದರೂ ಹಾಕ್ಬೋದು. ಅಕ್ಕಿ ತೊಳೆದಿದ್ದ ನೀರನ್ನು ಹಾಕ್ಬೋದು, ಬೇಳೆ ತೊಳೆದಿದ್ದ ನೀರನ್ನು ಹಾಕ್ಬೋದು, ಬಾಳೆಹಣ್ಣಿನ ಸಿಪ್ಪೆನ ನೆನೆಸಿದ ನೀರನ್ನು ಹಾಕ್ಬೋದು, ಕಾಫಿ ಡಿಕಾಕ್ಷನ್ನ ತೆಳುವಾಗಿ ಮಾಡಿಬಿಟ್ಟು ಕೂಡ ಹಾಕ್ಬೋದು.